ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ರುಚಿಯಾಗಿರುವಂಥದ್ದು ಬಾಯಲ್ಲಿ ಕರಗೋ ಅಂಥ ಒಂದು ಕೇಕು. ಇದರ ಒಂದು ವಿಶೇಷ ಅಂದರೆ ಇದಕ್ಕೆ ನಾನು ಮೈದಾನ ಬಳಸಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಸಕ್ಕರೆ ಕೂಡ ಬಳಸಿಲ್ಲ, ಬೆಲ್ಲನ ಹಾಕಿದ್ದೀನಿ. ಇದನ್ನು ನಾನು ಕಿತ್ತಳೆ ಹಣ್ಣಿನ ರಸದಿಂದ ಮಾಡಿರುವಂಥ ಒಂದು ಕೇಕು. ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿಯಾಗಿ ಒಂದು ಕಿತ್ತಳೆ ಹಣ್ಣು ಸಿಗುತ್ತಲ್ಲ, ಅಂದರೆ ಇಂಪೋರ್ಟೆಡ್ ಅಂತ ಹೇಳ್ತಾರೆ ಇದನ್ನು, ಈ ಥರದ್ದು ತಗೋಬೇಕು. ಅದರ ಸಿಪ್ಪೆ ಭಾಗನ ನಾನು ತುರ್ಕೊಂಡಿದ್ದೀನಿ. ಅದು ಸುಮಾರು 1 ಸ್ಪೂನ್ ಆಗುವಷ್ಟು ತಗೋಬೇಕು. ಇಷ್ಟು ಆದರೆ ಸಾಕು. ಈಗ ಅದೇ ಕಿತ್ತಳೆ ಹಣ್ಣನ್ನು ನಾನು ಕಟ್ ಮಾಡಿಕೊಂಡು ಅದರ ರಸನ ತಗೋತಾ ಇದ್ದೀನಿ. ಈ ಒಂದು ರೆಸಿಪಿಗೆ ಸುಮಾರು 2 ಕಿತ್ತಳೆ ಹಣ್ಣು ಬೇಕಾಗುತ್ತೆ. ಅದರ ರಸ ಸಿಹಿಯಾಗಿ ಇರಬೇಕು, ಆದಷ್ಟು ಹುಳಿಯಾಗಿರೋದು ಬೇಡ. ಇದನ್ನು ನಾವು ಹಿಂಡ್ಕೊಂಡು ರಸನ ತೊಗೊಂಬಿಡೋಣ. ಅದರಲ್ಲಿ ಬರೋ ಒಂದು ಬೀಜನ ತೆಕ್ಕೊಂಬಿಡಬೇಕು. ಈಗ ಇದೇ ರೀತಿಯಾಗಿ ಮತ್ತೊಂದು ಕಿತ್ತಳೆ ಹಣ್ಣನ್ನು ನಾನು ಕಟ್ ಮಾಡಿ ಅದರ ರಸ ಕೂಡ ನಾನು ತಗೊಂಡು ಇಟ್ಕೋತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ಇದನ್ನು ನಾನು ಹುರಿದಿಲ್ಲ, ಹಾಗೆ ತೊಗೊಂಡಿರೋ ಅಂಥದ್ದು. ಚಿರೋಟಿ ರವೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 10 ಸೆಕೆಂಡು ಪಲ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಇದರ ಜೊತೆಗೆ ನಾವು ತೊಗೊಂಡಿದ್ವಲ್ಲ ಕಿತ್ತಳೆ ಹಣ್ಣಿನ ರಸ, ಅದನ್ನು ಹಾಕ್ಕೋತಾ ಇದ್ದೀನಿ. ಸುಮಾರು 1.5 ಕಪ್ನಷ್ಟು ಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು, ಎಲ್ಲೂ ಗಂಟಿರಬಾರ್ದು. ಈಗ ಮತ್ತೆ ನಾನು ಒಂದು ಅರ್ಧ ಕಪ್ನಷ್ಟು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಈಗ ಕಲಿಸ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಅದಕ್ಕೆ ಮುಂಚೆ ಚೆನ್ನಾಗಿ ಕಲಿಸ್ಕೊಳ್ಳೋದು ತುಂಬ ಮುಖ್ಯ. ಈಗ ಈ ಹದದಲ್ಲಿ ಇದೆ. ಸ್ವಲ್ಪ ನೀರಾಗಿದ್ದರೆ ಪರವಾಗಿಲ್ಲ. 1/4 ಕಪ್ನಷ್ಟು ಎಣ್ಣೆ, ವಾಸನೆ ಇಲ್ಲದೇ ಇರೋ ಅಂಥ ಎಣ್ಣೆನ ಹಾಕ್ಕೋಬೇಕು. ಅರ್ಧ ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಮೊಸರು ಹುಳಿ ಇರೋದು ಬೇಡ. ಅದನ್ನು ಹಾಕ್ಕೊಂಡು ನಿಧಾನಕ್ಕೆ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಎಣ್ಣೆ ಮತ್ತು ಮೊಸರು ಕಾಣಿಸ್ಬಾರ್ದು, ಆ ರೀತಿಯಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಅಂತಾದರೆ ಇದಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆ ಕೂಡ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15ರಿಂದ 20 ನಿಮಿಷ ನೆನೆಯೋಕ್ಕೆ ಬಿಡೋಣ. ಈಗ ರವೆ ಚೆನ್ನಾಗಿ ನೆಂದಿದೆ, ಒಂದು ಸಲ ಮಿಕ್ಸ್ ಮಾಡಿ. ಇದರ ಜೊತೆಗೆ ನಾನು 1/4 ಕಪ್ನಷ್ಟು ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಜರಡಿ ಹಿಡ್ಕೊಬಿಡೋಣ. ಇದನ್ನು ಹಾಕ್ಕೊಂಡ್ಮೇಲೆ ಹಗುರವಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ನೆನೆಯೋಕ್ಕೆ ಬಿಡಬಾರ್ದು. ನಾವು ತುರಿದಿಟ್ಕೊಂಡಿದ್ವಲ್ಲ ಸಿಪ್ಪೆ ಕಿತ್ತಳೆ ಹಣ್ಣಿಂದು, ಅದನ್ನು ಹಾಕ್ಕೊಂಡು ಹಗುರವಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿಂಗ್ ಟ್ರೇಗೆ ನಾನು ಹಾಕ್ಕೊಂಡಿದ್ದೀನಿ. ಕೆಳಗಡೆ ನಾನು ಬೇಕಿಂಗ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಎಣ್ಣೆನ ಹಚ್ಕೊಂಡು ಹಾಕ್ಕೋಬೋದು. ಈಗ ಬಾಣಲೆ ಚೆನ್ನಾಗಿ ಕಾದಿದೆ. ಅದರಲ್ಲಿ ಈ ಟ್ರೇನ ಇಟ್ಟು ಸುಮಾರು ಒಂದು 35 ನಿಮಿಷ ಮೀಡಿಯಮ್ ಉರಿನಲ್ಲಿ, ಆನಂತರದಲ್ಲಿ ಸಣ್ಣ ಉರಿನಲ್ಲಿ ಇದನ್ನು ಬೇಕ್ ಮಾಡ್ಕೋಬೇಕು. ಮಧ್ಯೆ ಮಧ್ಯೆ ತೆಗಿಬಾರ್ದು. ಈಗ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ. 35 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ತೆಗೆದಿಟ್ಟು ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು. ಈಗ ನಮ್ಮ ಕೇಕು ರೆಡಿ ಆಯಿತು. ಕಿತ್ತಳೆ ಹಣ್ಣಿನ ಒಂದು ಕೇಕು ರೆಡಿಯಾಗಿದೆ. ಇದು ಪೂರ್ತಿಯಾಗಿ ಆರಿದೆ ಅಂತ ಆದರೆ ಇದನ್ನು ತೆಕ್ಕೊಂಬಿಡೋಣ. ಆರಕ್ಕೆ ಮುಂಚೆ ಅದನ್ನು ತೆಗಿಯೋಕ್ಕೆ ಹೋದರೆ ಪುಡಿ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಆರಿದೆ ಅಂತ ಆದರೆ ತೆಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಕಟ್ ಮಾಡಿದಾಗ ಅದು ಪೂರ್ತಿಯಾಗಿ ತಣ್ಣಗಾಗಿರಬೇಕು. ನೋಡಿ, ಈ ರೀತಿಯಾಗಿ ಬಂದಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇದು ಕಿತ್ತಳೆ ಹಣ್ಣಿಂದ ಮಾಡಿರೋ ಅಂಥ ಒಂದು ಕೇಕು. ನೀವು ಹೀಗೆ ಬೇಕಾದರೆ ತಿನ್ಬೋದು. ಆದರೆ ನಾನಿಲ್ಲಿ ಸ್ಟ್ರಾಬೆರಿ ಜ್ಯಾಮ್ನ ಒಂದು ಸಣ್ಣ ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ಮಾತ್ರದಲ್ಲಿ ಅದನ್ನು ಬಿಸಿ ಮಾಡಿಕೊಂಡು, ಈ ಥರ ಸ್ವಲ್ಪ ಕರಗಿದೆ, ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಹರಡಕ್ಕೆ ಎಷ್ಟು ಬೇಕೋ ಅಷ್ಟು ಅನುಕೂಲ ಆಗುವಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು. ಅದನ್ನು ಈ ಕೇಕ್ ಮೇಲೆ ಹಚ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಒಂದು ಲೇಯರು ಬರಬೇಕು. ಸ್ವಲ್ಪ ಹೊತ್ತು ಬಿಡೋಣ, ಅದು ಡ್ರೈ ಆಗುತ್ತೆ. ಸ್ವಲ್ಪ ನೀರಾಗಿತ್ತಲ್ಲ ನಮ್ಮ ಜಾಮು, ಅದು ಸ್ವಲ್ಪ ಗಟ್ಟಿಯಾಗಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಹಚ್ಚಿದ ಮೇಲೆ ಒಂದು 10 ನಿಮಿಷ ಬಿಟ್ಟರೆ ಸಾಕು. ಡೆಸಿಕೇಟೆಡ್ ಕೋಕೋನಟ್ನ ಅಲಂಕಾರಕ್ಕೆ ಮೇಲಿಂದ ಹಾಕ್ತಾ ಇದ್ದೀನಿ. ಅದು ನೋಡೋಕ್ಕೆ ಆಗ ಹನಿ ಕೇಕ್ ಥರ ಇರುತ್ತೆ.
ಇದನ್ನು ನಿಮಗೆ ಯಾವ ರೀತಿ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುವಂಥ ಒಂದು ಕೇಕು. ಒಂದು ಸಲ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಕಟ್ ಮಾಡ್ಕೊಂಡಿದ್ದಾಗಿದೆ. ಈ ಮೇಲಿಂದ ಒಂದು ಹಾಕಿರೋ ಜಾಮು ಮತ್ತು ಡೆಸಿಕೇಟೆಡ್ ಕೋಕೋನೆಟ್ಟು ಅದು ಆಪ್ಷನಲ್ಲು, ಬೇಡದೆ ಹೋದರೆ ನೀವು ಸ್ಕಿಪ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರೋ ಒಂದು ಕೇಕು, ಆರೆಂಜ್ ಕೇಕು ರೆಡಿಯಾಗಿದೆ. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.